ಅರಳುವ ಹೂವುಗಳ ಪ್ರೀತಿಸಿರಿ, ಮರವ ಪರಿಸರವ ನೀವು ರಕ್ಷಿಸಿರಿ. ಅರಳುವ ಹೂವುಗಳ ಪ್ರೀತಿಸಿರಿ, ಮರವ ಪರಿಸರವ ನೀವು ರಕ್ಷಿಸಿರಿ. ಚಿಗುರಿದ ಸಿರೆಲೆಯ ಚುಂಬಿಸಿರಿ, ವನದೇವಿ ಸಿರಿಯ ನೀವು ಪೂಜಿಸಿರಿ. ನಾಳೆಯ ಮಕ್ಕಳು ಕೂಡ ನಗಬೇಕಿದೆ, ಒಳ್ಳೆಯ ಗಾಳಿಯ ಕುಡಿದು ಉಳಿಬೇಕಿದೆ. ಮನುಜ ಮರಗಳನ್ನು ನೀ ಕಡಿಯದಿರು, ಬೆಳೆವ ಸಸಿಗಳಿಗೆ ನೀರೆರೆಯುತ್ತಿರು. ಮುಗಿಲ ಮೋಡದರಗಿಳಿದು ಬರುವ ಮಳೆಯ ಹನಿಗಳದು, ಮರವು ನೀಡಿದಂಥ ಭಿಕ್ಷೆ ತಿಳಿಯಬೇಕು ನಾವೆಂದು. ಮುಖ ತೋರ್ಸಪ್ಪ ಇಲ್ಲಿ ಸ್ವಲ್ಪ. ಹಾಲಿನ ಪ್ಯಾಕೆಟ್ ಆಗಲಿ, ಬಿಸ್ಕೆಟ್ ಪ್ಯಾಕೆಟ್ ಆಗಲಿ, ಏನೇ ಆಗಲಿ. ಆದರೆ ಮೊದಲಿನ ಕಾಲಲ್ಲಿ ಅವರೆಲ್ಲ ಫ್ರೆಶ್ ಯೂಸ್ ಮಾಡ್ತಿದ್ರು. ಏನು ತಿಂತಿದ್ರು, ಹೊಲದಲ್ಲಿ ಏನು ಪ್ರೊಡ್ಯೂಸ್ ಆಗ್ತಿತ್ತು ಅದೇ ಕನ್ಸ್ಯೂಮ್ ಮಾಡ್ತಿದ್ರು. ಪ್ಯಾಕೆಟ್ಸಲ್ಲಿ ಅಷ್ಟೇನು ಸಿಗ್ತಾ ಇರಲಿಲ್ಲ, ಅವರು ಪ್ರಿಫರು ಮಾಡ್ತಿರ್ಲಿಲ್ಲ. ಅದಕ್ಕೆ ಅಷ್ಟು ವೇಸ್ಟ್ ಜನ್ರೇಟು ಆಗ್ತಿರ್ಲಿಲ್ಲ. ನಾವೆಲ್ಲ ಒಂದು ಸ್ವಲ್ಪ ಫಾಸ್ಟ್ ಪೇಸ್ ಲೈಫ್ ಆಯಿತು, ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಆಗ್ತಾಯಿತ್ತು, ಸಿಟೀಸ್ ಎಲ್ಲ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಜನ ಲೈಫ್ ಸ್ಟೈಲ್ ಎಲ್ಲ ತುಂಬ ಚೇಂಜ್ ಆಯಿತು. ಯಾಕಂದರೆ ಜನ ಎಲ್ಲ ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಟೈಮ್ ಅಷ್ಟಿರಲಿಲ್ಲ. ಊರುಗಳಿಂದ ಸಿಟೀಸಲ್ಲಿ ಹೋದರು, ಅಲ್ಲೆಲ್ಲ ರೆಡಿಮೇಡ್ ಎಲ್ಲ ಸಿಗ್ತಾಯಿತ್ತು. ಅದರಿಂದ ಪ್ಲಾಸ್ಟಿಕ್ ಎಲ್ಲ ಜನ್ರೇಟ್ ಆಯಿತು ತುಂಬ. ಆದರೆ ಇವಾಗ ನಾವೆಲ್ಲ ನೋಡ್ತಿದ್ದೀವಿ ನಮ್ಮ ಲೈಫ್ ಸ್ಟೈಲಿಂದ ಪರಿಸರದ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಅಂತ. ಅದಕ್ಕೆ ಇವಾಗೆಲ್ಲ ಕ್ಯಾಂಪೇನ್ಸ್ ಎಲ್ಲ ಮಾಡ್ತಿದ್ವಿ. ಮೊದಲಿನ ಥರ ಒಂದು ಸ್ವಲ್ಪ ನಾವು ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ರೆ ಮೇಂಟೈನ್ ಮಾಡೋದು ಅಷ್ಟೇನು ತೊಂದರೆ ಆಗಲ್ಲ ನಮಗೆಲ್ಲ. ನಾವೆಲ್ಲ ಹೊರಗಡೆಂದು ಒಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಏನು ನ್ಯಾಚುರಲ್ ಥಿಂಗ್ಸ್ಗೆ ಅದೇ ಊಟ ಮಾಡಬೇಕು, ಏನು ಅಕ್ಕಪಕ್ಕ ಸಿಗುತ್ತೆ ಅದೇ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ಮತ್ತು ಇವತ್ತೆಲ್ಲ ನಾನೆಲ್ಲ ಸರ್ ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡೋಕ್ಕೆ. ನೀವೆಲ್ಲ ತುಂಬ ಚೆನ್ನಾಗಿ ಸರಿ, ನೀವೆಲ್ಲ ಎಷ್ಟು ಜನ ಬಂದು ಮಾತಾಡಿದ್ರಿ, ತುಂಬ ಚೆನ್ನಾಗಿ ಅನಿಸ್ತು ನಿಮ್ಗೆ ಕೇಳಿ. ನೀವೆಲ್ಲ ನೆಕ್ಸ್ಟ್ ನಾನು ತುಂಬ ನೋಡ್ತೀನಿ, ನಾನು ನೋಡಿದ ಪ್ಲೇಸಸ್ಸೇ ಜಾಸ್ತಿ ಬರ್ತಾರೆ ಸ್ಪೇಸ್ನಲ್ಲೆಲ್ಲ. ನಾನು ಅವ್ರಿಗೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲೂ ನೋಡಿದ್ದೀನಿ, ಅವರೇ ಮಾತಾಡ್ತಾರೆ. ಬೇರೆಯವ್ರು ಯಾರು ಇದ್ದೀರಲ್ಲ, ಯಾರು ಯಾವಾಗೂ ಬರಲ್ಲ, ಅಲ್ಲೊಂದು ಸ್ವಲ್ಪ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ನೀವು ನೆಕ್ಸ್ಟ್ ಟೈಮ್ ಮುಂದ್ಗಡೆ ಬಂದು ಮಾತಾಡಬೇಕು. ಯಾರು ಜಾಸ್ತಿ ಭಾಗವಹಿಸಲ್ಲ ಸರ್, ಅವಾಗೆ ನಾವು ಈ ಕ್ವಶನ್ ಮೆಂಬರ್ಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ಭಾರತದಾದ್ಯಂತ ಆಯ್ದ ಶಾಲೆಗಳಲ್ಲಿ ಆ ಕಾರ್ಯಕ್ರಮವನ್ನು ಸರ್ಕಾರದಿಂದ ಮಾಡ್ತಾಯಿದೆ, ಸರ್ಕಾರದಿಂದ. ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಪರಿಸರ ಪ್ರಜ್ಞೆನ ಮೂಡಿಸಬೇಕು. ಅದು ಇತ್ತೀಚೆಗೆ ಅಂದರೆ 4 ವರ್ಷ ಆಯಿತು ಅದು ಆ ಕಾರ್ಯಕ್ರಮ ನಿಂತಿದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಮೇಲಂತ ಮನಸ್ಸಿನ ಪರವಾಗಿ ಆಯ್ದ ಶಾಲೆಗಳಲ್ಲಿ ಮತ್ತೊಮ್ಮೆ ಆ ರೀತಿಯ ರಾಷ್ಟ್ರೀಯ ಹಸಿರು ಪಡೆ ಏಕೋತ್ವಪತ್ತೆ ಅಂತ ಕರಿತೀವಿ. ಈ ಕಡೆ ಕೇಳಬೇಕು, ಆ ಕಡೆ ಅಲ್ಲ. ರಾಷ್ಟ್ರೀಯ ಹಸಿರು ಪಡೆ ಅಂತ ಅಂದರೆ 15 ಜನ ವಾಲಂಟಿಯರ್ಸ್ ಇರ್ತೀರ ನಿಮ್ಮಲ್ಲಿ, 15 ಜನ ಸೆಲೆಕ್ಟ್ ಮಾಡ್ತೀವಿ. ಆ 15 ಜನ ಏನು ಮಾಡಬೇಕು ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಇಂತಹ ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಿರ್ಬೋದು. ನಿಮ್ಮ ಇರುವಂತಹ ಪೇಪರಿಂದ, ಅಂದರೆ ವೇಸ್ಟ್ ಪೇಪರಿಂದ ಪೇಪರ್ ತಯಾರು ಮಾಡೋದಾಗುತ್ತೆ, ಅಥವಾ ನಮ್ಮ ಮನೆ ಬಿಸಾಕುವಂಥ ಪ್ಲಾಸ್ಟಿಕ್ಕಿಂದ, ಅಥವಾ ಲಾಸ್ಟ್ ರಜೆ ಪದ್ಧತಿ ನೀವೆಲ್ಲ ಮಾಡಿದ್ದೀವಿ ಅಂತಹ ಕಸದಿಂದ ರಸ ಎನ್ನುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಪರಿಸರಕ್ಕೆ ಸಂಬಂಧಪಟ್ಟ ದಿನಾಚರಣೆ ಆಯಿತು, ಅಥವಾ ನಿಮ್ಮ ಊರಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಕನ್ನಡದಾಗಿರ್ಬೋದು.
ಇಂತಹ ಪರಿಸರಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನ ಆ 15 ಜನ ಅಂದರೆ ಎಲ್ಲರೂ ಇರ್ತೀರ ಸದಸ್ಯರಾಗಿ ಆ 15 ಜನ ಮುಂಚೂಣಿಯಲ್ಲಿರ್ತಾರೆ, ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂತ ಹೋಗ್ತಿರ್ಬೇಕಾಗುತ್ತೆ. ಅಥವಾ ನಿಮಗೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ ಚರ್ಚಾ ಸ್ಪರ್ಧೆ ಇರ್ಬೋದು, ರಮಣ ಸ್ಪರ್ಧೆ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಇಂತಹ 10 ಹಲವಾರು ಪರಿಸರಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ ಹೊಸದಾಗಿ ಮೈಸಾ ವತಿಯಿಂದ ಆಯ್ದ ಶಾಲೆಗಳಲ್ಲಿ ಏಕೋ ಕ್ಲಬ್ಬನ್ನು ಪ್ರಾರಂಭ ಮಾಡ್ತಾರೆ. ಅದು ನಮ್ಮ ಶಾಲೆಯಲ್ಲಿ ಮೊದಲ ಕಾರ್ಯಕ್ರಮ ಇವತ್ತೇ ಪ್ರಾರಂಭ. ನಿಜಕ್ಕೂ ನಮಗೆ ಹೆಮ್ಮೆಯ ಸಂಗತಿ. ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ವೇದಾಂತ ಲಿಮಿಟೆಡ್ನ ಭಾಗ್ಯಜ್ಯೋತಿ ಮೇಡಮ್ ನಮ್ಮೆಲ್ಲ ಪರವಾಗಿ ಧನ್ಯವಾದ ತಿಳ್ಕೊಳಕ್ಕೆ ಅಂತ ನಮ್ಮ ಹುಡುಗರೇ ಬರೆದಿದ್ರಲ್ಲ ಸಿದ್ಧಗುಂಡಿ ಅನ್ನೋದಕ್ಕೆ ಹೆಸರು ಹೆಂಗೆ ಬಂತು ಅಂತ ನೀವೆಲ್ಲ ಕೇಳಿರ್ಬೋದು. ಸಿದ್ಧರು ಅಂತ ಇದ್ದು ಭಾಳ ಹಿಂದಿನ ಕಾಲದಲ್ಲಿ ಅವರೆಲ್ಲ ಬಂಗಿ ಸೊಪ್ಪನ್ನ ಇಲ್ಲಿ ಕುಂತ್ಕೊಂಡು ಒಂದು ಮರದಲ್ಲಿ ಸೇರ್ತಾ ಇದ್ರಂತೆ. ಅವಾಗ ಭಾಳ ದಗೆ ಆಯಿತು. ಆ ದಗೆ ಆದಾಗ ಅವರಿಗೆ ಕುಡಿಯೋಕ್ಕೆ ನೀರು ಬೇಕಲ್ಲ, ನೀರು ಇದ್ದಿಲ್ಲ. ಅವ್ರು ತನ್ನ ಶಕ್ತಿಯಿಂದ, ಅವರ ದೈವ ಶಕ್ತಿಯಿಂದ ಅಲ್ಲೊಂದು ಗುಂಡಿಯಲ್ಲಿ ಒಂದು ಕಲ್ಲನ್ನು ಕಿತ್ತರಂತೆ. ಅಲ್ಲಿಂದ ನೀರು ಅವತ್ತಿಂದ ಬರ್ತಾನೆ ಇರ್ತದೆ ಯಾವಾಗಲೂ. ಹಾಗಾಗಿ ಇದನ್ನ ಸಿದ್ಧರ ಗುಂಡಿ ಅಂತ ಹೆಸರು ಬಂತು. ಅದು ಇದೊಂದು ಪುಣ್ಯ ಸ್ಥಳ ಇದು ನೋಡಿ. ಯಾವಾಗಲೂ ಬೇಸಿಗೆ ಮಳೆಗಾಲ ಯಾವಾಗಲೂ ನೀರು ಒಂದೇ ಸಮಯ ಹರಿತಾ ಇತ್ತು. ಈ ವರ್ಷ ನಿಂತಿದೆ, ಸ್ವಲ್ಪ ಮಟ್ಟಿಗೆ ನಿಂತಿದೆ ಈಗ. ಮತ್ತೆ ಇನ್ನೊಂದು ಏನು ವಿಶೇಷ ಈ ಹಳ್ಳಿ ಮರದಲ್ಲಿ ಅಡಿಯಲ್ಲಿ ಯಾಕೆ ಉಳಿಸ್ತೀವಿ ಅಂದರೆ ನಿಮಗೆಲ್ಲ ನಾನು ಆಗಿಂದಾಗಿ ಹೇಳ್ತಾ ಇದ್ದೀನಿ ನಮ್ಮ ಹುಡುಗರಿಗೆಲ್ಲ ಸಂಡೇ ಯಾವಾಗಾದ್ರು ಒಂದು ದಿವಸನಾದ್ರು ಈ ಮರದಲ್ಲಿ ಕುತ್ಕೊಂಡು ಓದಿ ಅಂತ. ಯಾಕಂದರೆ ಸಿದ್ಧಾರ್ಥ ಗೌತಮ ಬುದ್ಧ ಅಂತ ಕೇಳಲ್ಲ, ಅವನಿಗೆ ಜ್ಞಾನೋದಯ ಆಗಿದ್ದು ಈ ಹಳ್ಳಿ ಮರದಡಿಯಲ್ಲೇ. ಈ ಹಳ್ಳಿ ಮರ ನಾವು ಗುರು ಅಂತ ಕರಿತೀವಿ. ನಾವೆಲ್ಲ ಪೂಜೆ ಮಾಡ್ತೀವಿ ನೋಡಿ, ನವಗ್ರಹಗಳು ಅಂತ. ಅದಕ್ಕೆ ನಾವು ಗುರು ಅಂತ ಕರಿತೀವಿ ಮರ. ಈ ಮರದಲ್ಲಿ ಕುಂತ್ಕೊಂಡು ನಾವು ಏನೇ ಓದಿದರೆ ಭಾಳ ಬೇಗ ನಮಗೆ ನಾಲೆಡ್ಜಿಗೆ ಹೋಗ್ತದೆ ಅಂತ ಒಂದು ಇದು. ಮತ್ತು ಇಲ್ಲಿ ಒಂದು ವಿಶೇಷತೆ ಏನಿದೆ, ನಮಗೆ ಗುರು ಬಲಾದ್ನೂ ಇಲ್ಲಿ ಸಿಗ್ತದೆ. ಹಾಗಾಗಿ ಯಾವಾಗಾದ್ರೂ ಎಲ್ಲೆಲ್ಲೋ ಸುಮ್ಮನೆ ಸುತ್ತರಿಯಾದ ಒಂದು ಸಂಡೇ ನೀವು ಬಂದು ಕುಂತ್ಕೊಂಡು ಒಂದು ಗಂಟೆ ಓದ್ಕೊಂಡು ಹೋಗಿ. ಇಲ್ಲಿ 2 ಹಳ್ಳಿ ಮರ ಅದ ಇಲ್ಲಿ. ವತಿಯಿಂದ ಒಂದು ನೇಚರ್ ಆಗಿ ಪ್ರೋಗ್ರಾಮನ್ನು ಆಯೋಜಿಸಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಫಸ್ಟ್ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರು, ಅದು ಎಲ್ಲ ಶಿಕ್ಷಕರು ಮತ್ತು ವೇದಾಂತ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಪ್ರಾಶಿಕ್ಷಣ ಅಭ್ಯರ್ಥಿಯಾದಂಥ ಯಶು ಸರು, ಚಿಲಿಪಿಲಿ ಗುಟ್ಟು ಅಂತ ನೀವೆಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತ. ನಾವೆಲ್ಲ ಪಾಠ ಮಾಡೋಕ್ಕಾರ ಇತಿಹಾಸ ಪಾಠ ಮಾಡ್ತಿದ್ವಿ. ಆ ಇತಿಹಾಸ ಪಾಠ ಮಾಡೋಕ್ಕಾರ ನಾವೊಂದು ಟಾಸ್ಕ್ ಕೊಟ್ಟಿದ್ವಿ. ಒಂದು ನಮ್ಮ ನೇಚರ್ ಭಾಳ ಪ್ಯೂರ್ ಆಗಿದೆ ಮತ್ತು ಅಲ್ಲಿ ದೇವಸ್ಥಾನ ಎಲ್ಲ ಹೋಗಿದ್ದು ಭಾಳ ಖುಷಿ ಆಗ್ತಿದೆ. ಮತ್ತು ಬೆಳಗ್ಗೆ ಬರಬೇಕಾದ್ರೆ ಮಂಜೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಭಾಳ ಅಮೇಝಿಂಗ್ ಆಗಿತ್ತು. ಸುತ್ತಮುತ್ತ ಬಹಳ ಗಿಡ ಮರಗಳಿದೆ. ನಮ್ಮ ಸ್ಕೂಲ್ ಹತ್ರ ಹೇಳ್ಬೇಕು ಅಂದರೆ ಭಾಳ ಗಿಡ ಮರನೇ ಇಲ್ಲ. ಮೊದಲು ನಮ್ಮ ಸ್ಕೂಲು ಪೂರ್ವಭಾವಿಯಾಗಿ ತುಂಬ ಚೆನ್ನಾಗಿತ್ತು. ಈಗ ಗಿಡ ಮರ ಎಲ್ಲ ಸರಿ ಇಲ್ಲ. ಮೊದಲಿದ್ದಂಗೆ ಗಿಡ ಮರ ಇರಬೇಕು, ನೀಟಾಗಿ ಗಿಡಗಳೆಲ್ಲ ನಮ್ಮ ಸ್ಕೂಲ್ ಹತ್ರ ಬೆಳೆಸಿ ನಮ್ಮ ಸ್ಕೂಲ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನನ್ನ ದೇವಸ್ಥಾನಗಳಿಗೆ ನಾನು ಹಲವಾರು ದಿನಗಳಾಯಿತು ಬರ್ತಿದ್ದೆ, ಆದರೆ ಇಷ್ಟು ದಿನಗಳಿಂದ ಇವತ್ತು ಬಂದಿದ್ದೀನಿ. ಪರಿಸರ ಇಲ್ಲಿ ಚೆನ್ನಾಗಿದೆ. ನಾವೆಲ್ಲ ನೋಡಿದರೆ ಪರಿಸರ ಇಲ್ಲಿ ತುಂಬ ಚೆನ್ನಾಗಿದೆ, ಪ್ಲಾಸ್ಟಿಕ್ ಮುಕ್ತವಾಗಿದೆ. ಇನ್ನೂ ಚೆನ್ನಾಗಿ ಈ ಥರನೇ ನಮ್ಮ ಶಾಲೆಯಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಎಲ್ಲ ಥರ ಪರಿಸರ ಬೆಳೆಸಿ ನಮಗೆ ಪರಿಸರ ಬೆಳೆಸಿದರೆ ಶುದ್ಧವಾದ ಗಾಳಿ ಸಿಗುತ್ತದೆ. ಇಲ್ಲಿ ನಮಗೆ ಶುದ್ಧವಾದ ಗಾಳಿ ಸಿಗುತ್ತದೆ. ನನ್ನ ದೀಕ್ಷಿತ ಹೇಳಿದಂಗೆ ಇಲ್ಲಿ ನಾವು ಒಂದೇ ಫಿಟ್ಟಿಂಗ್ ಬಂದಂಗೆ ಆಗಿದೆ. ಮರದ ಬೇರು ಭುವಿಗಿಳಿದು ಸವೆಯ ಮಣ್ಣ ತಡೆಯುವುದು, ತಡೆಯದಿದ್ದರೆ ಜಲವ ಜಗವೇ ಕೊಚ್ಚಿ ಹೋಗುವುದು. ಸುಡಬೇಡ ಕಾಡನು ನೀನು, ಮರವೆಲ್ಲ ಒಣಗುವವು. ಬರಿಗುಪ್ಪಿ ಹಕ್ಕಿಗಳೆಲ್ಲ ಮರೆಯಾಗಿ ಹೋಗುವವು. ಕೆಳೆಯ ಮುದ್ದು ಹಕ್ಕಿಗಳು, ಬೆಳೆವ ಮೊಲದ ಪಾಪುಗಳು, ಗಿಳಿಕೋತಿಗಳು, ಹುಲಿ ಜಿಂಕೆಗಳು, ನವಿಲೆಲ್ಲ ನರಳುವವು. ಸುಟ್ಟು ಮಣ್ಣಾಗಿ ಅಳಿದೋಗುವವು. ನಮ್ಮ ಸ್ವಾರ್ಥಕ್ಕೆ ಬಲಿಯಾಗುವವು. ಅರಳುವ ಹೂವುಗಳ ಪ್ರೀತಿಸಿರಿ,
ಮರವ ಪರಿಸರವ ನೀವು ರಕ್ಷಿಸಿರಿ. ಬಿಸಿಲ ತಾಪಾತಿಯಾಗಿ ಮರಗಳೆಲ್ಲ ಬರಡಾಗಿ ಹಕ್ಕಿ ಪಕ್ಷಿ ಎಲ್ಲ ಕೊರಗಿ ಹೋಗುತ್ತಿಹವು ಮಣ್ಣಾಗಿ ಗಾಳಿಯೆಲ್ಲ ವಿಷವಾಗಿ ರೋಗ ರುಜಿನ ಜೊತೆಯಾಗಿ ನರಕವಾಗಿ ಹೋಯ್ತು ಬಾಳು ಕುಡಿಯೋ ನೀರು ಕೊಳಕಾಗಿ. ಮಳೆರಾಯ ಎಂದು ಬರನು ಮರವಿಲ್ಲದ ಊರ ಕಡೆ ಇಡಬೇಡ ಕಾಡಿಗೆ ಬೆಂಕಿ ಬಾಳೋಣ ಒಂದೇ ಕಡೆ. ಭೂಮಿ ಎಂದು ನಮದಲ್ಲ ಯಾರು ಕೂಡ ತಂದಿಲ್ಲ ಬರಿ 3 ದಿನ ಈ ಮಣ್ಣ ಋಣ ಈ ಭೂಮಿಯ ಉಳಿಸೋಣ ಎಲ್ಲ ಒಂದಾಗಿ ಜೊತೆಗಿರುವ ಬನ್ನಿ ಉಳಿಸೋಣ ಈ ಪರಿಸರವ. ಅರಳುವ ಹೂವುಗಳ ಪ್ರೀತಿಸಿರಿ ಮರವ ಪರಿಸರವ ನೀವು ರಕ್ಷಿಸಿರಿ.